ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಟೊಮೆಟೊ ಸೂಪ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈ ಟೊಮೆಟೊ ಸೂಪಿಗೆ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ, ಅಂದರೂ ನೋಡ್ರಿ ಎಷ್ಟು ಚಲೋ ಕಲರ್ ಬಂದೈತಿ. ನಿಮಗೆಲ್ಲ ಗೊತ್ತಿದ್ದಂಗೆ ಧಾರವಾಡ ಒಳಗೆ ಬ್ರುವಾಮ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ನಮ್ದು ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಐತಿ. ಅಲ್ಲಿದು ಒಬ್ಬರು ಶೆಫ್ ನನಗೆ ಈ ರೆಸಿಪಿ ಹೇಳಿದ್ರೆ, ಸೊ ನಿಮ್ಮ ಜೊತೆನೂ ಇವತ್ತು ಈ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ನಾನು. ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಚಲೋ ಕಲರ್ ಇರುವಂಥ ಹಣ್ಣಾಗಿದ್ದು ಟೊಮೆಟೊ ತೊಗೊಳಕತ್ತೀನಿ ನಾನು. ಇದು ವೈಶಾಲಿ ಟೊಮೆಟೊ ಅಂತ ಹೇಳ್ತಾರಲ್ಲ, ಇವ್ನು ಯೂಸ್ ಮಾಡತ್ತೀನಿ ರೀ. 4ರಿಂದ 5 ಟೊಮೆಟೊ ಒಳಗೆ ನೀವು ಆಲ್ಮೋಸ್ಟ್ 5 ಮಂದಿಗೆ ಸರ್ವ್ ಮಾಡ್ಬೋದು. ಸೊ ನೋಡಿರಿ, ಈ ಥರ ಕೆಂಪು ಕಲರ್ ಇರುವಂಥ ಟೊಮೆಟೊ ಹಣ್ಣು ತೊಗೊಂಡ್ರೆ ನಿಮ್ಗೆ ಯಾವ ಫುಡ್ ಕಲರ್ ಆ್ಯಡ್ ಮಾಡೋ ಜರೂರತನ ಬರೋದಿಲ್ಲ ನೋಡಿರಿ. ಈಗ ಫಸ್ಟ್ ಒಂದು ಪ್ಯಾನ್ ಒಳಗೆ 1ರಿಂದ 1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳಕತ್ತೀನಿ ನಾನು. ನೀವು ಸಾಲ್ಟೆಡ್ ಅಥವಾ ಅನ್ಸಾಲ್ಟೆಡ್ ಯಾವ ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು. ಈ ಬೆಣ್ಣೆ ಒಂದು ಸ್ವಲ್ಪ ಕರಗಿಂದ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಬಿಡೋಣ ಅಂತ ನಾನಿಲ್ಲೇ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಅರ್ಧ ಉಳ್ಳಾಗಡ್ಡಿನ ಈ ಥರ ಉದ್ದುದ್ಗೆ ಕಟ್ ಮಾಡ್ಕೊಂಡು ತೊಗೊಂಡೇನಿ. ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಗಜ್ಜರಿ ತೊಗೊಂಡೇನಿ, ಬೀಟ್ರೂಟ್, ಪಲಾವ್ ಎಲೆ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಬೀಟ್ರೂಟ್ ಹಾಕ್ಕೊಳ್ಳೋದ್ರಿಂದ ಕಲರ್ ಭಾಳ ಚಲೋ ಬರ್ತೈತಿ. ಅದನ್ನು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಬೀಟ್ರೂಟ್ ಜಾಸ್ತಿ ಆಯ್ತು ಅಂತಂದ್ರೆ ಟೊಮೆಟೊ ಟೇಸ್ಟ್ ಹೋಗ್ಬಿಡ್ತೈತಿ, ಬರೀ ಬೀಟ್ರೂಟ್ ಟೇಸ್ಟ್ ಅಷ್ಟೇ ಬರ್ತೈತಿ. ಗಜ್ಜರಿನೂ ಅರ್ಧ ತೊಗೊಂಡೇನಿ, ಈ ಥರ ರೌಂಡಿಗೆ ಪೀಸ್ ಮಾಡ್ಕೊಂಡು ತೊಗೊಂಡಿದ್ದೆ. ಈಗ ಫಸ್ಟ್ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಒಂಚೂರು ಲೈಟಿಗೆ ಫ್ರೈ ಮಾಡ್ಕೊತೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ ಏನದಾವಲ್ಲ ರೀ, ಪಲಾವ್ ಎಲೆ ಆಗಲಿ, ಇವೆಲ್ಲ ಜಾಸ್ತಿ ಕ್ವಾಂಟಿಟಿ ಇರಬಾರ್ದು. ಇವು ಸ್ವಲ್ಪ ಸ್ವಲ್ಪ ಲೈಟ್ ಫ್ಲೇವರ್ ಇದ್ದರೆ ಸಾಕಾಗ್ತೈತಿ. ಇಲ್ಲಾಂದರೆ ಟೊಮೆಟೊ ಸೂಪ್ಗೆ ಬರೀ ಶುಂಠಿ ಬೆಳ್ಳುಳ್ಳಿದ ಫ್ಲೇವರ್ ಜಾಸ್ತಿ ಆಗಿಬಿಡ್ತೈತಿ. ಈಗ ಇವೆಲ್ಲ ಫ್ರೈ ಆಗಿಂದ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಬಿಡೋಣಂತ. ಇದ್ರೊಳಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೀನಿ. ಇದರಿಂದ ಸೂಪ್ ಚಲೋ ಕಲರ್ ಬರ್ತೈತಿ, ಆಮೇಲೆ ಜಾಸ್ತಿ ಸ್ಪೈಸಿನೆಸ್ ಇರೋಲ್ಲ. ನೆಕ್ಸ್ಟ್ 8ರಿಂದ 10 ಮೆಣಸ್ಕಾಳು, ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಬೆಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ. ಈ ಉಳ್ಳಾಗಡ್ಡೆ ಏನೈತಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ನಿಮ್ಮ ಮನೆಯೊಳಗೆ ನೆಕ್ಸ್ಟ್ ಬರುವಂಥ ಬರ್ಡೇ ಪಾರ್ಟೀಸ್, ಕಿಟಿ ಪಾರ್ಟಿ ಅಥವಾ ಗೆಟ್ ಟುಗೆದರ್ಗೆ ಇದೇ ಥರ ಸೂಪ್ ಮಾಡಿರಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡಾಗಿಂದ ಇವಷ್ಟೂ ಒಂದು ಸೈಡ್ ತೊಗೋತೀನಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಅಂಶ ಐತಿ. ಈಗ ಈ ಸೂಪಿಗೆ ಒಂದು ಬೈಂಡಿಂಗ್ ಕೊಡ್ಬೇಕ್ರಿ. ಕೆಲವೊಂದು ಟೈಮ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾರೆ, ಬಟ್ ನಾನು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. 1.5 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. 4ರಿಂದ 5 ಟೊಮೆಟೊಕ್ಕೆ 1ರಿಂದ 1.5 ಸ್ಪೂನ್ ಮೈದಾ ಹಿಟ್ಟು ಸಾಕಾಗ್ತೈತೆ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಹಾಕ್ಕೊಂಡ್ರೆ ಭಾಳ ಹಿಟ್ಟು ಅನ್ನಿಸ್ಬಿಡ್ತೈತದ. ಈಗ ಈ ಮೈದಾ ಹಿಟ್ಟನ್ನ ಸ್ವಲ್ಪ ಬೇಕಾದ್ರೆ ಎಕ್ಸ್ಟ್ರಾ ಬೆಣ್ಣೆ ಹಾಕಿ ಹುರ್ಕೋರಿ. ಇಲ್ಲಾಂದ್ರೆ ಹಂಗೆ ಪ್ಯಾನ್ ಒಳಗೆ ಸ್ವಲ್ಪ ಬೆಣ್ಣೆ ಉಳ್ಕೊಂಡಿತ್ತಂದ್ರೆ ಅದ್ರ ಜೊತೆ ಚಲೋ ತಂಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಬೆಣ್ಣೆನ ಹುರ್ಕೋಬೇಕು. ನೋಡಿರಿ, ಇದು ಫ್ರೈ ಆಗೈತಿ. ಈಗ ಈ ಉಳ್ಳಾಗಡ್ಡಿ ಎಲ್ಲದ್ರ ಜೊತೆನೂ ಅಷ್ಟೂ ಕೂಡಿಸ್ಕೊಳಕತ್ತೀನಿ. ಈಗ ಇನ್ನೇನು ಜಾಸ್ತಿ ಹುರ್ಕೊಳ್ಳೋದಿಲ್ಲ ನಾನು. ಈಗ ಟೊಮೆಟೊನ ಆ್ಯಡ್ ಮಾಡ್ಕೋತೀನಿ. ರಫ್ಲಿ ಕಟ್ ಮಾಡ್ಕೊಂಡಂತ 4ರಿಂದ 5 ಟೊಮೆಟೊ ಯೂಸ್ ಮಾಡತ್ತೀನಿ ನಾನು. ಅಷ್ಟು ವೈಶಾಲಿ ಟೊಮೆಟೊನ ತೊಗೊಂಡೇನಿ ರೀ. ನಿಮಗೆ ಬೇಕಂದ್ರೆ ಇದ್ರೊಳಗೆ 2 ಜವಾರಿ ಟೊಮೆಟೊನೂ ಹಾಕ್ಕೋಬೋದು. ಬಟ್ ಜವಾರಿ ಟೊಮೆಟೊ ಸ್ವಲ್ಪ ಹುಳಿ ಇರ್ತೈತಲ್ಲ, ಎಕ್ಸ್ಟ್ರಾ ಜಾಸ್ತಿ ಸಕ್ಕರೆ ಹಿಡಿತೈತೆ ರೀ ಈ ಸೂಪಿಗೆ. ಹೀಗಾಗಿ ನಾನು ಅಷ್ಟು ವೈಶಾಲಿ ಟೊಮೆಟೊನ ಯೂಸ್ ಮಾಡತ್ತೀನಿ. ಸೊ ಈ ಟೊಮೆಟೊ ಹಾಕಿಂದ ಒಂದು 3 to 4 ಮಿನಿಟ್ಸ್ ಹೈ ಫ್ಲೇಮ್ ಒಳಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ಕೂಡಲೇ ಇದ್ರೊಳಗೆ 1ರಿಂದ 1.5 ಗ್ಲಾಸ್ನಷ್ಟು ನೀರು ಕೂಡಿಸ್ಕೊಂಡು ಈಗ ಒಂದು 10 ನಿಮಿಷ ಈ ಟೊಮೆಟೊನ ಕುದಿಸ್ಕೋಬೇಕು. ಆದರೆ ಇದೇ ಪ್ರೊಸೆಸ್ ಪ್ಯಾನ್ ಒಳಗೆ ಮಾಡ್ಕೊಂಬಿಡ್ರಿ. ಕುಕ್ಕರ್ ಒಳಗದು ಕುದ್ಸಕ್ಕೆ ಹೋಗ್ಬೇಡ್ರಿ. ಕುಕ್ಕರ್ ಒಳಗೆ ಕುದಿಸ್ಬಿಟ್ರೆ ರಸಮ್ ಥರ ಟೆಕ್ಸ್ಚರ್ ಬರ್ತೈತದ. ಸೊ ಈ ಥರ ಪ್ಯಾನ್ ಒಳಗನ ಟೊಮೆಟೊ ಕುದಿಸ್ಕೋಬೇಕು. ಸೊ ಇದು ಚಲೋ ಕುದ್ದೈತ್ರಿ, ಅಂದ್ರೆ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೈತಿ. ಈಗ ಇದಿಷ್ಟು ಪೂರ ಆರಿದ ಮೇಲೇ ಮಿಕ್ಸಿಗೆ ಹಾಕ್ಕೋಬೇಕು. ನಿಮ್ಮ ಮಿಕ್ಸಿ ಸ್ಟ್ರಾಂಗ್ ಐತಿ ಅಂದರೆ ಬಿಸಿ ಬಿಸಿದ ಹಾಕ್ಕೋರಿ. ಆಮೇಲೆ ಬೇಕಂದ್ರೆ ನೀವು ನೀರು ಸಮೇತನ ಹಾಕ್ಕೋಬೋದು. ಇಲ್ಲಾಂದ್ರೆ ನೀರು ಸಪ್ರೇಟಾಗಿ ಸೋಸ್ಕೊಂಡು ಬರೀ ಟೊಮೆಟೊ ಅಷ್ಟನ್ನು ರುಬ್ಕೋಬೋದು. ಸೊ ನಾನು ಎಲ್ಲನೂ ಒಟ್ಟಿಗೆ ಸೇರಿಸಿ ರುಬ್ಬಾಕತ್ತೇನೆ ರೀ. ಈಗ ಅಗದಿ ಸಣ್ಣಗೆ ರುಬ್ಕೋಬೇಕು ನೋಡಿರಿ ಈ ಥರ. ಆಮೇಲೆ ಕಲರ್ ನೋಡಿರಿ ಎಷ್ಟು ಚಲೋ ಬಂದೈತಿ. ಇದ್ರೊಳಗೆ ಒಂಚೂರು ನಾನು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಚಲೋ ಕಲರ್ ಇರುವಂಥ ಟೊಮೆಟೊ ಹಣ್ಣು ಆಮೇಲೆ ಸ್ವಲ್ಪ ಬೀಟ್ರೂಟ್ ಹಾಕಿದ್ರೆ ಹಿಂಗೆ ಚಲೋ ಕಲರ್ ಬರ್ತೈತೆ ನೋಡಿರಿ. ಈಗ ಇದನ್ನು ಸೋಸ್ಕೋಬೇಕಾ. ಈಗ ಇನ್ನೊಂದು ಪ್ಯಾನ್ ಒಳಗೆ ನಾನು ಅರ್ಧ ಸ್ಪೂನ್ಕಿನ್ನ ಕಡಿಮೆ ಬೆಣ್ಣೆ ಹಾಕ್ಕೊಂಡೀನಿ. ಆಮೇಲೆ 1 ಚಿಟಿಕೆ ಅಷ್ಟೇ ಇದು ಪೆಪ್ಪರ್ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ಒಂಚೂರು ಇದು ಲೈಟಿಗೆ ಫ್ರೈ ಆದ ಕೂಡಲೇ ಇದ್ರೊಳಗೆ ನಾನು ಟೊಮೆಟೊ ಏನು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನಷ್ಟು ಸೋಸ್ಕೊಂಡ್ಬಿಡ್ತೀನಿ. ಸೋಸ್ಕೋಬೇಕಾಗ್ತೈತೆ ರೀ. ಯಾಕಂದರೆ ಟೊಮೆಟೊ ಒಳಗೆ ಇರುವಂಥ ಬೀಜ ಅಥವಾ ಸಿಪ್ಪಿ ಈ ಥರ ಸೋಸ್ಕೊಳ್ಳೋದ್ರಿಂದ ಸಪ್ರೇಟ್ ಆಗಿಬಿಡ್ತೈತಿ. ಗ್ಯಾಸ್ ಆನ್ ಇಟ್ಕೊಂಡು ಸೋಸ್ಕೊಂಬಿಡ್ರಿ. ಮಿಕ್ಸರ್ ಜಾರ್ ಏನಿರ್ತೈತಲ್ಲ ಅದರೊಳಗೂ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಬಿಡ್ತೇನೆ. ಆಮೇಲೆ
ಆಮೇಲೆ ನೋಡಿರಿ ನಿಮ್ಗೆ ಸೋಸ್ಕೊಂಡಾಗಿಂದ ಇದ್ರ ಥಿಕ್ನೆಸ್ ನೋಡ್ಕೊರಿ. ಜಾಸ್ತಿ ಗಟ್ಟಿ ಇರಲಿಪ್ಪ ಅಂದ್ರೆ ಓಕೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಪ್ಪ ನಿಮಗೆ ಸೂಪ್ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಈ ಟೊಮೆಟೊ ಸೂಪ್ ಹೆಂಗಿರ್ತೈತಲ್ಲ, ಎಷ್ಟು ಕುದೀತೈತಲ್ಲ ಅಷ್ಟು ಥಿಕ್ನೆಸ್ ಬರ್ತೈತಿದೆ. ಹೀಗಾಗಿ ಸ್ವಲ್ಪ ತೆಳ್ಳಗನ ಮಾಡ್ಕೊಂಡು ಕುದಿಯೋಕೆ ಇಟ್ಬಿಟ್ರೆ ಬೆಸ್ಟ್ ಅನ್ನಿಸ್ತೈತಿ. ಸೊ ನೋಡಿರಿ ಇದೆಲ್ಲ ವೇಸ್ಟ್ ರೀ ಇದು. ಈಗ ಇದ್ರೊಳಗನ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋತೇನೆ. ನಾನು ಮಿಕ್ಸರ್ ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಬಿಡಾಕತ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. 1ರಿಂದ 1.5 ಸ್ಪೂನಷ್ಟು ಉಪ್ಪು, ಆಮೇಲೆ 4-5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ಅಂದ್ರೆ ಈ ಸ್ಪೂನ್ ಸಣ್ಣದೈತಿ, ಹೀಗಾಗಿ 4-5 ಸ್ಪೂನ್ ಹಿಡ್ದೈತಿ. ಆಮೇಲೆ ವೈಶಾಲಿ ಟೊಮೆಟೊ ತೊಗೊಂಡೇನಲ್ಲ, ಜಾಸ್ತಿ ಸಕ್ಕರೆ ಏನು ಹಿಡಿಯೋದಿಲ್ಲ ರೀ ಇದು ಸೂಪ. ಈಗ ಇದನ್ನು ನೀಟಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡೆ ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಸಕ್ಕರೆ ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನನಗೆ ಈ ಸೂಪ್ ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ, ಹೀಗಾಗಿ ನಾನು 1ರಿಂದ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡೇನಿ. ಈ ಸೂಪ್ ಆದಷ್ಟು ತೆಳ್ಳಗನೆ ಇಟ್ಕೊಳತ್ತೇನೆ ರೀ, ಯಾಕಂದ್ರೆ ಒಂದು ಕುದಿ ಬಂತಂದ್ರೆ ಸೂಪ್ ಗಟ್ಟಿಯಾಗೆ ಆಗ್ತೈತಿ. ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕಂತಂದ್ರೆ ಕೆಂಪು ಖಾರ ಪುಡಿ ಅದು ಹಾಕಕ್ಕೆ ಹೋಗ್ಬೇಡ್ರಿ. ಬೆಸ್ಟ್ ಅಂತಂದ್ರೆ ಪೆಪ್ಪರ್ ಪೌಡ್ರ್ ಹಾಕೋರಿ. ಆಮೇಲೆ ಸೂಪಿಗೆ, ಟೊಮೆಟೊ ಸೂಪಿಗೆ ಯಾವಾಗಿದ್ರೂ ಕೆಂಪು ಖಾರ ಪುಡಿ ಯೂಸ್ ಮಾಡಬಾರ್ದು. ಬ್ಯಾಡಗಿ ಮೆಣಸಿನ್ಕಾಯಿ ಏನಿರ್ತೈತಲ್ಲ ಅದನ್ನು ಜಾಸ್ತಿ ಹಾಕ್ಕೊಂಬಿಡ್ರಿ ಸ್ಟಾರ್ಟಿಂಗನ. ಈಗ ನೆಕ್ಸ್ಟ್ ಕ್ರೂಟಾನ್ಸ್ ಮಾಡ್ಕೊಳ್ಳೋಣ ಅಂತ್ರಿ. ರೆಸ್ಟೋರೆಂಟ್ ಒಳಗೆ ಟೊಮೆಟೊ ಸೂಪ್ ಜೊತೆ ಯೂಶ್ವಲಿ ಕ್ರೂಟಾನ್ಸ್ ಸರ್ವ್ ಮಾಡ್ತಾರೆ. ಕ್ರೂಟಾನ್ಸ್ ಆ್ಯಕ್ಚುಲಿ ಡೀಪ್ ಫ್ರೈಡ್ ಇರ್ತೈತಿ, ಬಟ್ ನಾನೊಂದು ಹೆಲ್ದಿ ವರ್ಷನ್ ಒಳಗೆ ಮಾಡಾಕತ್ತೀನಿ. ಪ್ಯಾನ್ ಒಳಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿ 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡೇನಿ. ಇದೆಲ್ಲ ಒಂಚೂರು ಬಿಸಿ ಆದ ಕೂಡಲೇ ಈಗ ನೋಡಿರಿ ಬ್ರೆಡ್ ಕಟ್ ಮಾಡ್ಕೊಂಡೆ ನಾನು. ಈ ಥರ ಸ್ಕ್ವೇರ್ ಕ್ಯೂಬ್ ಒಳಗೆ ಕಟ್ ಮಾಡ್ಕೊಂಡೇನಿ. ಇವನ್ನಷ್ಟು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು. ಬೇಕಂದ್ರೆ ಎಕ್ಸ್ಟ್ರಾ ಒಂದು ಚೂರು ಬೆಣ್ಣೆ ಆ್ಯಡ್ ಮಾಡ್ಕೊರಿ, ನಡಿತೈತಿ. ಆಮೇಲೆ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ, ಇಲ್ಲಾಂದ್ರೆ ಬೇಗ ಹೊತ್ತು ಹೋಗ್ಬಿಡ್ತೈತಿ. ಆ ಕ್ರಿಸ್ಪಿನೆಸ್ ಅಂದರೆ ಆ ಕ್ರಂಚಿನೆಸ್ ಬರಲ್ಲ ಈ ಕ್ರೂಟಾನ್ಸಿಗೆ. ಈ ಕ್ರೂಟಾನ್ಸ್ ಡೀಪ್ ಫ್ರೈ ಮಾಡಿದರೆ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಂಬಿಡ್ತೈತಿ. ಬೆಸ್ಟ್ ಅಂತಂದರೆ ಈ ಥರ ಪ್ಯಾನ್ ಒಳಗನ ರೋಸ್ಟ್ ಮಾಡ್ಕೊಂಬಿಟ್ರೆ ಚಲೋ ಕ್ರಿಸ್ಪಿನೆಸ್ಸು ಬರ್ತೈತಿ. ಆಮೇಲೆ ಕಲರು ನೋಡಿರಿ ಭಾಳ ಚಲೋ ಬರ್ತೈತಿ. ಈ ಥರ ಟರ್ನ್ ಮಾಡಿ ಬೇಯಿಸ್ಕೋಬೇಕ್ರಿ ಇವನ್ನ. ಆಮೇಲೆ ಇದು ಭಾಳ ಬೇಗ ಕಲರ್ ಚೇಂಜ್ ಆಗ್ತೈತಿ. ಗ್ಯಾಸ್ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡನ ಇವನ್ನ ರೋಸ್ಟ್ ಮಾಡ್ಕೊರಿ. ನೋಡಿರಿ ಕಲರ್ ಎಷ್ಟು ಚಲೋ ಬಂದೈತಿ. ಆಲ್ಮೋಸ್ಟ್ ನಾವು ಡೀಪ್ ಫ್ರೈ ಮಾಡಿದ್ರೂ ಇದೇ ಕಲರ್ ಬಂದಿರ್ತೈತಿ. ಹಿಂಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕಾ, ಅಂದ್ರೆ ರೋಸ್ಟ್ ಮಾಡ್ಕೋಬೇಕಾ. ಸೊ ಈ ಕ್ರೂಟಾನ್ಸ್ ನೀವು ಮೊದಲು ಮಾಡಿ ಇಟ್ಕೋಬೋದು. ಒಂದು 8 ಕಂಟೈನರ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊರಿ. ಯಾಕಂದರೆ ಚಳಿಗಾಲ ಅಥವಾ ಮಳೆಗಾಲ ಇತ್ತಂದ್ರೆ ಬೇಗ ಮೆತ್ತಗಾಗ್ಬಿಡ್ತಾವೆ ಇವ. ಸೊ ಇದು ರೆಡಿ ಆಗೈತಿ. ಈಗ ನೆಕ್ಸ್ಟ್ ಸೂಪ್ ನೋಡೋಣ ಅಂತ. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಈ ಸೂಪ್ನ ನಾನು ಕುದಿಸ್ಕೊಂಡೇನಿ. ನೋಡಿರಿ ಕಲರು ಚೇಂಜ್ ಆಗೈತಿ, ಆಮೇಲೆ ಆದಷ್ಟು ಗಟ್ಟಿನೂ ಆಗೈತಿ ರೀ ಇದು ಸೂಪ. ಇಷ್ಟಾದ್ರೆ ಸಾಕ್ರಿ. ಒಂದು ಚೂರು ಆರ್ತಂದ್ರೆ ಇನ್ನೂ ಗಟ್ಟಿಯಾಗಿ ಬಿಡ್ತೈತಿ ಇದು. ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಸಕ್ಕರೆ ಏನಾರು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ. ಈ ಸೂಪ್ ರೆಡಿ ಆದಮೇಲೆ ಇನ್ನೇನು ನೀವು ಸರ್ವ್ ಮಾಡ್ತೀರಿ ಅನ್ನೋವಾಗ ಈ ಥರ ಒಂದು 4-5 ಡ್ರಾಪ್ನಷ್ಟು ಲೆಮನ್ ಹಾಕಿಬಿಡ್ರಿ. ಬಟ್ ಲೆಮನ್ ಹಾಕಿಂದ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಸ್ವಲ್ಪ ಕಹಿ ಟೇಸ್ಟ್ ಬರ್ತೈತಿ. ಆಮೇಲೆ ಲೆಮನ್ ಹಾಕೊಳ್ಳೋದ್ರಿಂದ ಮಾತ್ರ ಸೂಪ್ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತಿ. ನೀವು ಅನ್ಬೋದು ಹುಳಿ ಜಾಸ್ತಿ ಆಗ್ತೈತಿ ಅಂತ. ಹಂಗೆ ಏನಾರ ನಿಮಗೆ ಜಾಸ್ತಿ ಹುಳಿ ಅನ್ನಿಸ್ತಂತಂದ್ರೆ 1ರಿಂದ 1.5 ಸ್ಪೂನಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಬಿಡ್ರಿ. ಜ್ವರ ಅದು ಬಂದು ನಾಲ್ಗಿಗೆ ಏನು ರುಚಿ ಹತ್ತಿರದಿಲ್ಲಲ್ಲ, ಅವಾಗ ನೀವು ಸೂಪ್ ಮಾಡ್ಕೊಂಡು ಕೊಡಿರಿ. ಸ್ಪೆಷಲಿ ಈ ಟೊಮೆಟೊ ಸೂಪ್ ಸ್ವಲ್ಪ ಖಾರ ಇರ್ತೈತಿ, ಸ್ವಲ್ಪ ಹುಳಿ ಇರ್ತೈತಿ, ಹಂಗೆ ಸ್ವೀಟೂ ಇರ್ತೈತಿ. ಅದ್ರ ಜೊತೆ ಈ ಕ್ರಿಸ್ಪಿ ಇರುವಂಥ ಬ್ರೆಡ್ ಕ್ರೂಟಾನ್, ಆಮೇಲೆ ಬಿಸಿ ಬಿಸಿ ಸೂಪ್. ಈ ವೆದರ್ಗೆ ಈ ಬಿಸಿ ಬಿಸಿ ಸೂಪ್ ಕುಡಿಯುವಂಥ ಮಜಾನ ಬೇರೆ ಇರ್ತೈತಿ. ಊಟ ಏನೂ ಬೇಡ ಅನ್ನಿಸ್ತೈತಿ ನೋಡಿರಿ. ಸೊ ಇದೇ ರೀತಿ ಟೊಮೆಟೊ ಸೂಪ್ ನೀವು ಮನೆಯೊಳಗೆ ಮಾಡ್ಕೊಂಡು ಟೇಸ್ಟ್ ನೋಡಿರಿ, ನನಗೆ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ನಿಮ್ಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆದಷ್ಟು ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಈ ಟೊಮೆಟೊ ಸೂಪ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ, ಹೆಲ್ಪ್ಫುಲ್ ಅನ್ನಿಸ್ತಂದ್ರೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.